ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಲೈವ್ ಕನ್ನಡ ಮತ್ತು ಸಾಮ್ರಾಟ್ ಟಿ ವಿ ಮೇಲೆ ಸ್ಟೇ ಇದೆ. ಒಬ್ಬ ಸತ್ಯವಂತ, ಬುದ್ಧಿವಂತ, ಪ್ಲಾನಿಂಗ್ ಮಾಡಿ ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಪಡ್ತಿದ್ದಾನೆ. ಈತ ಸ್ಟೇಟ್ ಲೆವೆಲ್ ಚಾನಲ್ಗಳನ್ನು ಯೂಸ್ ಮಾಡಿಕೊಂಡು ಆತನಿಗೆ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಗಳನ್ನೇ ತೋರಿಸಿ ಎಷ್ಟು ಆಡಿಯೋ ಬೇಕೋ ಅಷ್ಟು ಆಡಿಯೋನ ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬರ್ಸಲ್ಲಿ ಮನವಿ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ನನಗೆ ಬೇಕಾಗಿದೆ. ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರೋಂಥ ಎಲ್ಲ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತಾ ಇರೋಂಥವ್ರು ದಯವಿಟ್ಟು ಲೈವ್ ಕನ್ನಡ ಮತ್ತು ಸಾಮ್ರಾಟ್ ಟಿ ವಿಗೆ ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತಿದ್ದೀನಿ. ಸಹಾಯ ಅಂದರೆ ನಮ್ಮ ತಪ್ಪುಗಳನ್ನು ಬಚ್ಚಿಡೋದಕ್ಕೆ ಸಹಾಯ ಕೋರ್ತಿಲ್ಲ. ನಾವು ಯಾವುದೋ ಸುಳ್ಳುಗಳ ಮಾಹಿತಿಯನ್ನು ಕೊಟ್ಟು ಅದನ್ನು ನಾವು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋಕ್ಕೆ ನಾವು ಹೋಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ತಪ್ಪಿಸ್ಕೊಳ್ತಾ ಇದ್ದಾನೆ. ಜನರ ಹತ್ರ ಸುಳ್ಳು ರಾಶಿಫಲ, ಸುಳ್ಳು ಭವಿಷ್ಯಗಳನ್ನು ಹೇಳಿ ಲೂಟಿ ಮಾಡ್ತಾ ಇರೋಂಥ ವ್ಯಕ್ತಿನ ಬಿಡೋಕ್ಕಾಗ್ತಾಯಿಲ್ಲ. ನಿಮಗೆ ಲೈವ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹತ್ರ ಇರೋಂಥ ಎಲ್ಲ ದಾಖಲಾತಿಗಳನ್ನು ಕೊಡ್ತೀರಿ, ರೆಕಾರ್ಡ್ಗಳನ್ನು ಕೊಡ್ತೀರಿ. ದಯವಿಟ್ಟು ನೀವೆಲ್ಲರೂ ಪ್ರಸಾರ ಮಾಡಿ. ಯಾಕೆ ಅಂತಂದರೆ ನಮ್ಮ ಮೇಲೆ ಇರುವಂಥ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಏನಿಲ್ಲ ಅಂತಂದರೆ ನಮಗೆ 5 ರಿಂದ 6 ತಿಂಗಳು ಟೈಮ್ ಹಿಡಿಯುತ್ತೆ. ನಾವು ಮತ್ತೆ 5 ರಿಂದ 6 ತಿಂಗಳು ಸ್ಟೇ ವೆಕೇಟ್ ಏನಾದರೂ ಮಾಡ್ಸೋಕ್ಕೆ ಹೋಗ್ತಿದ್ರೆ ಈ 6 ತಿಂಗಳಲ್ಲಿ ಇನ್ನೂ ಎಷ್ಟು ಜನ ಬಲಿಪಶು ಆಗ್ತಾರೋ ಗೊತ್ತಿಲ್ಲ, ಇನ್ನೂ ಎಷ್ಟು ಜನ ರೋಡಿಗೆ ಬರ್ತಾರೋ ಗೊತ್ತಿಲ್ಲ, ಇನ್ನೂ ಎಷ್ಟು ಜನಕ್ಕೆ ನಾನು ಭವಿಷ್ಯ ಹೇಳ್ತೀನಿ ಅಂತೇಳಿ ಎಷ್ಟು ಲೂಟಿ ಮಾಡ್ತಾರೋ ಗೊತ್ತಿಲ್ಲ. ಸ್ಟೇಟಲ್ಲಿ ಇರೋಂಥ ದೊಡ್ಡ ದೊಡ್ಡ ಮಾಧ್ಯಮಗಳನ್ನು ಬಳಸ್ಕೊಂಡು ಅವ್ರಿಗೆ ಸತ್ಯವನ್ನು ಬಚ್ಚಿಟ್ಟು ಸುಳ್ಳನ್ನು ಪ್ರಸಾರ ಮಾಡೋ ರೀತಿ ಸಪೋರ್ಟ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಒಂದಾಗಬೇಕು. ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾ, ಸಾರ್ವಜನಿಕರು, ನಿಮಗೆ ಬೇಕಾಗಿರೋಂಥ ದಾಖಲಾತಿಗಳು, ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಜಮೀನು ಡಾಕ್ಯುಮೆಂಟ್ಸ್ ಆಗಿರಲಿ, ಆತ ಮಾತಾಡಿರೋಂಥ ರೆಕಾರ್ಡ್ಸ್ ಆಗಿರಲಿ, ಆತ ಬೇರೆ ಪದಗಳನ್ನು ಬಳಸಿರೋಂಥ ರೆಕಾರ್ಡ್ಗಳಾಗಿರಲಿ, ಎಲ್ಲವೂ ನಿಮಗೆ ಕೊಡ್ತೀರಿ. ನಾವಂತೂ ಈಗ ಸ್ಟೋರಿ ಮಾಡೋಕ್ಕಾಗ್ತಾಯಿಲ್ಲ. ನಾವು ಸ್ಟೋರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿ ಪದಗಳನ್ನು ಬಳಕೆ ಆಗ್ತಿದೆ. ಇವತ್ತು ನಾವೇನಾದರೂ ಮತ್ತೆ ಆ ವ್ಯಕ್ತಿಯ ವಿಚಾರಗಳನ್ನು ನಾವೇನಾದರೂ ಇಲ್ಲಿ ಪ್ರಸಾರ ಮಾಡಿದ್ರೆ ಮತ್ತೆ ಕೋರ್ಟ್ನ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಹತ್ರ ನನ್ನ ಮನವಿ, ಒಬ್ಬ ವ್ಯಕ್ತಿ ಮಾಡೋಂಥ ತಪ್ಪುಗಳನ್ನು ತೋರಿಸ್ಬೇಕಾಗಿರೋದೆ ನಾವು. ಗ್ಯಾರಂಟಿ ನ್ಯೂಸ್ ಅವರು ಹೇಳ್ತಾರೆ, ಯಾವುದೋ ಒಂದು ಯೂಟ್ಯೂಬು ಅವ್ರಿಗೆ ನಾವು ಯಾಕೆ ಪ್ರಚಾರ ಕೊಡಬೇಕು ಅಂತ. ಎಲ್ಲರೂ ಯೂಟ್ಯೂಬಿಂದನೇ ಮೇಲಕ್ಕೆ ಬಂದಿರೋದು. ಇಡೀ ಗ್ಯಾರಂಟಿ ನ್ಯೂಸ್ ಇವತ್ತು ಮಾತಾಡ್ತಾ ಇರೋದೇ ಯೂಟ್ಯೂಬಲ್ಲಿ. ಬಟ್ ಇಂತಹ ನೀಚ ಮಾತುಗಳನ್ನು, ಇಂತಹ ಬೇಡದಿರೋಂಥ ಪದಗಳನ್ನು ಯೂಸ್ ಮಾಡೋಂತಹ ಮಾಧ್ಯಮದವ್ರಿಗೆ ನಾವೇನು ಹೇಳಬೇಕು? ಆಮೇಲೆ ನಮ್ಮ ಮೇಲೆ FIR ಆಗಿರೋದು 17ನೇ ತಾರೀಕು 4ನೇ ತಿಂಗಳು 2025ರಲ್ಲಿ. ಇವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ತೋರಿಸ್ತಾ ಇರೋದು 26ನೇ ತಾರೀಕು 8ನೇ ತಿಂಗಳು 2024. ಈ 2024 ಮತ್ತು 2025 ಈ ಡೇಟ್ಗಳನ್ನ ನೋಡಿದ್ರೆ, ಕೊಲೆ ಬೆದರಿಕೆ, ಗಾಡಿ ಅಟ್ಯಾಕ್ ಮಾಡಿರೋದು, ಇವೆಲ್ಲ ನೋಡಿದ್ರೆ ಇವತ್ತಿನ FIR ಡೇಟ್ಗೆ 9 ತಿಂಗಳಿದೆ. ಹಾಗಾದರೆ 9 ತಿಂಗಳು ಏನು ಮಾಡ್ತಾಯಿದ್ರು? ದಯವಿಟ್ಟು ನೀವು ಪ್ರಶ್ನೆ ಮಾಡಬೇಕು. 9 ತಿಂಗಳು ಆಮೇಲೆ ನಮ್ಮ ಮೇಲೆ ಸ್ಟೇ ತರಕ್ಕೆ ಹೋದಾಗ ಆವಾಗಲೂ ಕೂಡ ಅಟ್ಯಾಕ್ ಮಾಡಿದ್ರು, ಕೊಲೆ ಬೆದರಿಕೆ ಹಾಕಿದ್ರು, ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತೂ ಕೂಡ ಅದರಲ್ಲಿ ಕೊಟ್ಟಿಲ್ಲ. ಹೈಕೋರ್ಟ್ಗೆ ಹೋದಾಗೂ ಕೊಟ್ಟಿಲ್ಲ. ಆದರೆ ಈಗ ಇನ್ನು ಮುಂದೆ ಯಾವ ಮಾಧ್ಯಮವೂ ಮಾತಾಡಲ್ಲ. ಎಲ್ಲ ಮಾಧ್ಯಮಗಳು ಬಾಯಿ ಮುಚ್ಕೊಳ್ತಾರೆ. ಯೂಟ್ಯೂಬರ್ಸು ಕೂಡ ಮಾತಾಡೋಕ್ಕಾಗಲ್ಲ. ಇವನ ಮೇಲೆ ಸ್ಟೇ ತಗೊಂಬಂದರೆ ಇನ್ನು ಮುಂದೆ ನನ್ನ ವಿರುದ್ಧವಾಗಿ ಎದುರಾಳಿ ಯಾರೂ ಇಲ್ಲ ಅಂತ ಅಂದ್ಕೊಂಡು
ಸ್ಟೇ ತಂದು ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಮಾತಾಡೋದಕ್ಕೆ ಕೂತ್ಕೊಂಡಿದ್ದಾರೆ. ಬಟ್ ಈಗ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ಸಿಕ್ಕಿದ್ರೆ ಇಂತಹ ಅವಿವೇಕಿ ಮುಟ್ಟಾಳನ್ನು ಹೊರಗಡೆ ತೆಗಿಬೇಕು ಅಂತಂದರೆ ನಿಮ್ಮ ಸೋಷಿಯಲ್ ಮೀಡಿಯಾದಿಂದನೇ ಸಾಧ್ಯ. ಅದಕ್ಕೋಸ್ಕರ ಎಲ್ಲ ಸೋಷಿಯಲ್ ಮೀಡಿಯಾದವ್ರ ಹತ್ರನೂ ನನ್ನ ಮನವಿ, ನಮ್ಮ ನಂಬರ್ ಕಾಂಟ್ಯಾಕ್ಟ್ ಇದೆ, ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ ನಂಬರ್ಗೆ ನಿಮ್ಮ ಮೇಲ್ ಐ ಡಿ ಹಾಕಿ, ನಾವು ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರಿಗೂ ಕೊಡ್ತೀರಿ. ದಯವಿಟ್ಟು ನಮ್ಮ ಕನ್ನಡದ ಜನತೆಯನ್ನು ಉಳಿಸಿ, ನಮ್ಮ ಹಿಂದೂಗಳನ್ನು ಉಳಿಸಿ, ಸನಾತನ ಧರ್ಮವನ್ನು ಉಳಿಸಿ, ದಲಿತರ ಬಗ್ಗೆ ಮಾತಾಡಿರುವಂತಹ ದಲಿತರನ್ನ ತಗೊಂಬಂದು ನಾನು ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅಂದಿರೋ ಪದ ಎಂಥವ್ರಿಗೂ ಕೂಡ, ಪ್ರತಿಯೊಬ್ಬ ದಲಿತನಿಗೂ ಕೂಡ ರೋಮಾಂಚನ ಆಗುತ್ತೆ. ಅದನ್ನು ಪ್ರಸಾರ ಮಾಡೋದಕ್ಕೆ ಯಾವ ಮಾಧ್ಯಮಗಳು ಸಿಗ್ತಾಯಿಲ್ಲ. ನಿಮಗೆ ಕೊಡ್ತೀರಿ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೂ ಎಲ್ಲ ದಾಖಲಾತಿಗಳನ್ನು ನಿಮ್ಮ ಮುಂದೆ ನಾನು ರಿಲೀಸ್ ಮಾಡಿಸ್ತೀನಿ. ದಯವಿಟ್ಟು ಇದು ಸತ್ಯ ಯಾವುದು, ಸುಳ್ಳು ಯಾವುದು, ಎಮ್ ಲೈವ್ ಕನ್ನಡ, ಸಾಮ್ರಾಟ್ TV ಮಾಡ್ತಾ ಇರೋಂಥ ಒಂದು ಹೋರಾಟಕ್ಕೆ ನಿಮ್ಮ ಎಲ್ಲರ ಬೆಂಬಲ ಬೇಕಾಗಿದೆ. ನಾವು ಮಾಡ್ತಾ ಇರೋಂಥ ಹೋರಾಟ ಒಬ್ಬ ವ್ಯಕ್ತಿ ಅಲ್ಲ, ಇದು ಇಡೀ ನಮ್ಮ ಕರ್ನಾಟಕವನ್ನೇ ಹಾಳು ಮಾಡ್ತಾ ಇರೋಂಥ ಒಂದು ದುಷ್ಟ ವ್ಯಕ್ತಿ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನಾವು ಒಬ್ಬ ವ್ಯಕ್ತಿ ಹತ್ರ ಕೂಡ ದುಡ್ಡು ಕೇಳಿಲ್ಲ, ಯಾವತ್ತೂ ಕೂಡ ಕೊಲೆ ಬೆದರಿಕೆ ಹಾಕಿಲ್ಲ, ಯಾವತ್ತೂ ಕೂಡ ಅವ್ರನ್ನ ಅಟ್ಯಾಕ್ ಮಾಡಿಲ್ಲ, ಯಾವತ್ತೂ ಕೂಡ ಆತನ ಜೊತೆ ನಾವು ಚರ್ಚೆನೇ ಮಾಡಿಲ್ಲ. ಆ ಥರ ಎಲ್ಲ ನಾವು ಮಾಡಬೇಕಾಗಿದ್ರೆ ಇಷ್ಟೊತ್ತಿಗೆ ನಾವು ಎಷ್ಟು ಮಾಡಿಬಿಡ್ತಿದ್ರೆ ಆತನ ಹತ್ರ. ಆತನೇ ಮನೆಗೆ ಕಳಿಸಿದ್ರು ಕೂಡ ನಾವು ಮುಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತಂದರೆ ಎಲ್ಲರಿಗೂ ಮೋಸ ಮಾಡಿ, ವಂಚನೆ ಮಾಡಿ, ಆ ಭವಿಷ್ಯ ಹೇಳ್ತೀನಿ, ಈ ರಾಶಿ ಫಲ ಹೇಳ್ತೀನಿ, ಎಲ್ಲ ಬಡವರ ಹತ್ರನೂ ಕಿತ್ತು ತಿಂದು ಅವರ ಬೆವರಲ್ಲಿ ಕಟ್ಕೊಂಡಿರೋಂಥ ಆಶ್ರಮಗಳನ್ನು, ಅವ್ರು ಕೊಡೋ ದುಡ್ಡನ್ನು, ಈ ನಮ್ಮ ತಲೆಯಲ್ಲಿ ಕೂದಿರೋಂಥ ಕೂದಲು ದುಡ್ಡಷ್ಟು ನಮಗೆ ನಿಜ. ನಾವು ಕಷ್ಟದಲ್ಲಿರ್ಬೋದು, ನಾವು ಯಾವುದೋ ಒಂದು ಮೂಲೆಯಲ್ಲಿ ನಾವು ದುಡ್ಡು ತರ್ಬೋದು, ಆದರೆ ಇಂಥ ವ್ಯಕ್ತಿ ಹತ್ರ ದುಡ್ಡು ತಿಂದರೆ, ಇಂಥ ವ್ಯಕ್ತಿ ಹತ್ರ ದುಡ್ಡು ತಗೊಂಡ್ರೆ ಅದು ವಿಷ ತಿಂದಂಗೆ. ಇವತ್ತು ಕರ್ನಾಟಕದಲ್ಲಿರುವಂಥ ಜನ ನಮ್ಗೆ ಒಳ್ಳೆಯದಾಗುತ್ತೆ, ಯಾರೋ ಒಳ್ಳೆ ಭವಿಷ್ಯ ಹೇಳ್ತಾರೆ, ಆ ಭವಿಷ್ಯದಿಂದ ನಮ್ಮ ಜೀವನ ಬದಲಾಗುತ್ತೆ ಅಂದ್ಕೊಂಡು ಇನ್ನೂ ಎಷ್ಟೋ ಅವಿದ್ಯಾವಂತರು ಜನ, ಬಡ ಜನ ಇಂಥವ್ರನ್ನ ಇನ್ನೂ ನಂಬ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಆಗಬೇಕಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ವೀಕ್ಷಕರು ದಯವಿಟ್ಟು ನಮಗೆ ಸಪೋರ್ಟ್ ಕೊಡಬೇಕು. ಈಗ ನೀವು ನಮಗೆ ಸಪೋರ್ಟ್ ಕೊಟ್ಟರೆ ಇಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಇಂಥ ವ್ಯಕ್ತಿಗಳನ್ನು ಹೊರಗಡೆ ತೆಗಿಬೋದು. ಇವರು ಮಾಡ್ತಾ ಇರೋಂತಹ ವಂಚನೆ ಮತ್ತು ಮೋಸವನ್ನು ಹೊರಗಡೆ ತೆಗಿಬೋದು. ಒಬ್ಬ ಎಮ್ ಲೈವ್ ಕನ್ನಡ ಮತ್ತು ಸಾಮ್ರಾಟ್ TV ಅಡ್ರೆಸ್ ಗೊತ್ತು, ಸ್ಟೇ ತಂದರು. ಇಡೀ ಕರ್ನಾಟಕದಲ್ಲಿ ಮೂಲೆಯಲ್ಲಿರುವಂತಹ ಸೋಷಿಯಲ್ ಮೀಡಿಯಾದವರು ನೀವು ಅಪ್ಲೋಡ್ ಮಾಡಿ, ನೀವು ಪ್ರಶ್ನೆ ಕೇಳಿ. ಆಗ ಯಾರಿಗೆ ಸ್ಟೇ ತೊಗೊಂಬರ್ತಾರೆ, ಯಾರ ಬಗ್ಗೆ ಏನು ಉತ್ತರ ಸಿಗುತ್ತೆ, ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನಮ್ಮ ಸೋಷಿಯಲ್ ಮೀಡಿಯಾನೇ ಚರ್ಚೆ ಆಗಬೇಕು. ಸೋಷಿಯಲ್ ಮೀಡಿಯಾದವರೇ ಇದಕ್ಕೆ ಉತ್ತರ ಕೊಡಬೇಕು. ದಯವಿಟ್ಟು ನಿಮ್ಮ ಬೆಂಬಲ ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದವರು ಮತ್ತು ವೀಕ್ಷಕರು ಎಮ್ ಲೈವ್ಗೆ ಮತ್ತು ಸಾಮ್ರಾಟ್ TVಗೆ ದಯವಿಟ್ಟು ಸಪೋರ್ಟ್ ಮಾಡಿ.